ಡಿಕೆಶಿ ಡಿನ್ನರ್ ಮೀಟಿಂಗ್ ವಿಚಾರ ಶಾಸಕ ರಮೇಶ್ ಬಂಡೆ ಸಿದ್ದೇಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರು ಊಟಕ್ಕೆ ಕರೆದಿದ್ರು, ಅದಕ್ಕೆ ಹೋಗಿದ್ದೆ. ಡಿಕೆಶಿ ಸಾಹೇಬರು ಊಟಕ್ಕೆ ಏನು ಕರೆದಿಲ್ಲ. ನೋಡಿ, ಒಬ್ಬೊಬ್ಬರೇ ನಾಯಕರುಗಳು ಇಷ್ಟು ದಿನ ಎಲ್ಲಿದ್ರೋ ಏನೋ, ಇಷ್ಟು ದಿನ ಮಾತಾಡದೇ ಇರೋರೆಲ್ಲ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಈಗ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡರು ಇಷ್ಟು ದಿನಗಳ ಕಾಲ ಈ ವಿಚಾರಕ್ಕೇ ತಲೆ ಹಾಕಿರಲಿಲ್ಲ. ಅವರು ಊಟಕ್ಕೆ ಕರೆದಿದ್ರು, ಹಾಗಾಗಿ ನಾನು ಹೋಗಿದ್ದೆ ಊಟಕ್ಕೆ. ಡಿ ಕೆ ಶಿವಕುಮಾರ್ ಸಾಹೇಬರು ಊಟಕ್ಕೆ ಏನು ಕರೆದಿಲ್ಲ. ಬೆಳಗಾವಿ ಸ್ನೇಹಿತರು ಊಟಕ್ಕೆ ಕರೆದಿದ್ರು, ನಾವು ಹೋದ್ವಿ, ಜೊತೆಗೆ ಎಲ್ಲರೂ ಬಂದ್ರು. ಕುರ್ಚಿ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಪಕ್ಷ ಅಧಿಕಾರಕ್ಕೆ ಬರುವುದಕ್ಕೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಇಬ್ಬರು ಕೆಲಸ ಮಾಡಿದ್ದಾರೆ. ನಮ್ಮ ಪಕ್ಷಕ್ಕೆ ಹೈಕಮಾಂಡ್ ಅಂತ ಇದೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೀವಿ. ಯಾವ ನಂಬರ್ ಕೂಡ ಇಲ್ಲ ಅಂತ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡರು ಈ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕುಮಾರ್ ಸಾಹೇಬ್ರೇನು ಡಿನ್ನರ್ ಅರೇಂಜ್ ಮಾಡಿರಲಿಲ್ಲ. ಯಾರು ಬೆಳಗಾಂ ಸ್ನೇಹಿತರು ಡಿನ್ನರ್ ಅರೇಂಜ್ ಮಾಡಿದ್ರು, ಎಲ್ಲರನ್ನ ಕರೆದಿದ್ರು, ನಾವು ಹೋಗಿದ್ದೆ, ಎಲ್ಲರೂ ಬಂದಿದ್ರು. ನೋಡಪ್ಪ ನಾನು ಒಂದು ಮಾತನ್ನ ಹೇಳಿದ್ದೀನಿ. ಈ ಪಕ್ಷ ಅಧಿಕಾರಕ್ಕೆ ಬಂದಂಥ ಸಮಯದಲ್ಲಿ ಬರಬೇಕಾದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಜೊತೆಲಿ ಹೆಜ್ಜೆಗೆ ಹೆಜ್ಜೆ ಇಟ್ಟು ಡಿ ಕೆ ಶಿವಕುಮಾರ್ ಅವರು ಕೆಲಸ ಮಾಡಿದ್ದಾರೆ. ಅವ್ರು ಕೇಳಬಾರ್ದು ಅಂತ ಯಾರ ಇದೂ ಇಲ್ಲ, ಏನಿಲ್ಲ. ಪಕ್ಷದ ಹೈಕಮಾಂಡ್ ಇದೆ. ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಎಲ್ಲರೂ ಬದ್ಧವಾಗಿರ್ತಾರೆ ಅಂತ ಹೇಳಿದ್ದಾರೆ. ಎಲ್ಲರೂ ಬದ್ಧವಾಗಿರ್ತಾರೆ. ಊಟ ಸೇರೋದು ತಪ್ಪು. ಊಟಕ್ಕೆ ಸೇರೋದು ಏನು ಕೆಲಸನೇ ಇಲ್ವಾ? ನಂಬರು ಇಲ್ಲಪ್ಪ, ಗೇಮು ಇಲ್ಲ, ಏನಿಲ್ಲ ಕಣೆ. ಡಿ ಕೆ ಶಿವಕುಮಾರ್ ಸಾಹೇಬ್ರೇನು ಡಿನ್ನರ್ ಅರೇಂಜ್ ಮಾಡಿರಲಿಲ್ಲ. ಯಾರು ಬೆಳಗಾಂ ಸ್ನೇಹಿತರು ಡಿನ್ನರ್ ಅರೇಂಜ್ ಮಾಡಿದ್ರು, ಎಲ್ಲರನ್ನ ಕರೆದಿದ್ರು, ನಾವು ಹೋಗಿದ್ದೆ, ಎಲ್ಲರೂ ಬಂದಿದ್ರು. ನೋಡಪ್ಪ ನಾನು ಒಂದು ಮಾತನ್ನ ಹೇಳಿದ್ದೀನಿ. ಈ ಪಕ್ಷ ಅಧಿಕಾರಕ್ಕೆ ಬಂದಂಥ ಸಮಯದಲ್ಲಿ ಬರಬೇಕಾದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಜೊತೆಲಿ ಹೆಜ್ಜೆಗೆ ಹೆಜ್ಜೆ ಇಟ್ಟು ಡಿ ಕೆ ಶಿವಕುಮಾರ್ ಅವರು ಕೆಲಸ ಮಾಡಿದ್ದಾರೆ. ಅವ್ರು ಕೇಳಬಾರ್ದು ಅಂತ ಯಾರ ಇದೂ ಇಲ್ಲ, ಏನಿಲ್ಲ. ಪಕ್ಷದ ಹೈಕಮಾಂಡ್ ಇದೆ. ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಎಲ್ಲರೂ ಬದ್ಧವಾಗಿರ್ತಾರೆ ಅಂತ ಹೇಳಿದ್ದಾರೆ. ಎಲ್ಲರೂ ಬದ್ಧವಾಗಿರ್ತಾರೆ. ಊಟ ಸೇರೋದು ತಪ್ಪು. ಊಟಕ್ಕೆ ಸೇರೋದು ಏನು ಕೆಲಸನೇ ಇಲ್ವಾ? ನಂಬರು ಇಲ್ಲ.